ಎಲ್ಲರಿಗೂ ನಮಸ್ಕಾರ. ಈ ವೃಷಭ ರಾಶಿಯವರು ಸ್ವಲ್ಪ ಮೊಂಡುತನ ಉಳ್ಳವರು, ಹಾಗೆಯೇ ಹಾರ್ಡ್ ವರ್ಕ್ ಮಾಡುವಂತಹ ವ್ಯಕ್ತಿಗಳು ಅಂದರೆ ಈ ವೃಷಭ ರಾಶಿಯವರು ಮಾತ್ರ. ಆದರೆ ಇವ್ರಿಗೆ ತಮ್ಮ ಮೇಲೆ ತಮ್ಮ ಸಾಮರ್ಥ್ಯದ ಮೇಲೆ ಅರಿವೇ ಇರೋದಿಲ್ಲ. ತುಂಬಾನೇ ಬುದ್ಧಿವಂತಿಕೆರು. ಆದರೆ ಇವರು ಯಾವಾಗಲೂ ಕೂಡ ಕಷ್ಟಪಟ್ಟು ಕೆಲಸನ ಮಾಡ್ತಾನೆ ಇರ್ತಾರೆ. ಹಾರ್ಡ್ ವರ್ಕ್ ಅನ್ನೋದನ್ನ ಜಾಸ್ತಿ ಮಾಡೋದ್ರಿಂದ ಸ್ಮಾರ್ಟ್ ವರ್ಕ್ ಬಗ್ಗೆ ಇವರು ಯೋಚನೆನೇ ಮಾಡೋದಿಲ್ಲ. ಇವರೇ ದುಡಿಬೇಕು, ಇವರೇ ತಿನ್ಬೇಕು ಅನ್ನೋ ಥರ ಇವರು ಮನೋಭಾವನೆನ ಇಟ್ಕೊಂಡಿರ್ತಾರೆ. ಇವ್ರ ಮೊಂಡುತನ ಹೇಗಿರುತ್ತೆ ಅಂದರೆ, ಯಾವುದಾದ್ರೂ ವ್ಯಕ್ತಿ ಇವ್ರಿಗೆ ಅವಮಾನ ಮಾಡಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸುವಂತಹ ವ್ಯಕ್ತಿಗಳೇ ಅಲ್ಲ. ಅಷ್ಟು ಮೊಂಡುತನ ಉಳ್ಳವರು ಈ ವೃಷಭ ರಾಶಿಯವರು. ಅಂತಹ ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳು 2025ನೇ ವರ್ಷದಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ವೃಷಭ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ವೃಷಭ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ಫಲಗಳ ಬಗ್ಗೆ ನೋಡೋದಾದ್ರೆ, ಗುರು ಈ ರಾಶಿಯವರಿಗೆ ಪ್ರಯತ್ನದಲ್ಲಿ ಜಯನ ಕೊಡ್ತಿದ್ದಾರೆ. ಗುರುಗ್ರಹ ಇವರು ಯಾವ ರೀತಿಯಾಗಿ ಕಷ್ಟಪಡ್ತಾರೆ, ಹಾಗೇನೆ ಎಷ್ಟು ಪ್ರಯತ್ನ ಮಾಡಿ ಇವರು ಕೆಲಸ ಮಾಡ್ತಾರೆ ಅನ್ನೋದ್ರ ಮುಖಾಂತರ ಈ ರಾಶಿಯವರಿಗೆ ಜಯ ಅನ್ನೋದನ್ನ ಕೊಡ್ತಾರೆ. ನಿಮ್ಮ ಮಾತಿಗೆ ಜಯ ಅನ್ನೋದು ಕೂಡ ಸಿಗುತ್ತೆ. ಈ ವಿಷಯಗಳಲ್ಲಿ ನೀವು ಏನೇನು ಮಾತಾಡ್ತೀರೋ ಆ ಮಾತಿನ ಮುಖಾಂತರ ನಿಮಗೆ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಮಾತಿನಲ್ಲಿ ನಿಮಗೆ ಜಯ ಅನ್ನೋದು ಸಿಗೋದ್ರಿಂದ ನೀವು ಏನೇ ಒಂದು ಮಾತಾಡಿದ್ರೂ ಕೂಡ ಆ ಮಾತಿಗೆ ತಕ್ಕನಾದ ಬೆಲೆ ಅನ್ನೋದು ಸಿಕ್ಕೇ ಸಿಗುತ್ತೆ. ಅದರಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಮಾತಿನ ಮುಖಾಂತರ ಲಾಭ ಅನ್ನೋದನ್ನು ಕೂಡ ಮಾಡ್ಕೋತೀರಾ. ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ನಿಮ್ಮಲ್ಲಿ ಹೆಚ್ಚಾಗುತ್ತೆ. ನೀವು ಹೊಸ ಹೊಸ ವಿಷಯಗಳನ್ನ ಕಲಿಬೇಕು, ಹೊಸ ವಿಷಯಗಳನ್ನ ತಿಳ್ಕೊಬೇಕು ಅಂತ ಏನಾದರೂ ಇದ್ರೆ ಖಂಡಿತವಾಗಿಯೂ ಕೂಡ ತಿಳ್ಕೊತೀರಾ. ನಿಮ್ಮಲ್ಲಿ ನಿಮಗೆ ಗೊತ್ತಾಗದೇ ಇರೋ ರೀತಿ ಹೊಸ ಹೊಸ ಸ್ಕಿಲ್ಸ್ ಅನ್ನೋದು ಹೆಚ್ಚಾಗುತ್ತೆ. ಸೇಲ್ಸು, ಮಾರ್ಕೆಟಿಂಗ್ ಸಪೋರ್ಟಲ್ಲಿ ಯಾರ್ಯಾರಿದ್ದೀರೋ, ಮಾರ್ಕೆಟಿಂಗ್ ಡೆವಲಪ್ಮೆಂಟು ಹಾಗೆಯೇ ಸೇಲ್ಸಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರೋ ಅಂಥವ್ರಿಗೆ ವಿಪರೀತವಾದಂತಹ ಲಾಭ ಅನ್ನೋದು ಆಗುತ್ತೆ. ಮಾರ್ಕೆಟಿಂಗಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರಾ ಅವರು ಖಂಡಿತವಾಗಿಯೂ ಕೂಡ ಲಾಭನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೇಲ್ಸಲ್ಲೂ ಕೂಡ ನಿಮಗೆ ಖಂಡಿತವಾಗಿಯೂ ಕೂಡ ಲಾಭ ಅನ್ನೋದು ಇದ್ದೇ ಇರುತ್ತೆ. ಇನ್ನು ಶುಕ್ರನಿಂದ ಉದ್ಯೋಗದಲ್ಲಿ ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ. ಶುಕ್ರ ಗ್ರಹ ನೀವು ಮಾಡುವಂತಹ ಉದ್ಯೋಗದಲ್ಲಿ ಯಶಸ್ಸು ಮತ್ತು ಶ್ರೇಯಸ್ಸನ್ನು ಕೊಡ್ತಿದ್ದಾರೆ. ನಿಮ್ಮ ಉದ್ಯೋಗದಲ್ಲಿ ಸಹೋದ್ಯೋಗಿಗಳಿಂದ ನೀವು ಎತ್ತರದ ಮಟ್ಟಕ್ಕೆ ಸಾಕ್ತೀರಾ. ಉದ್ಯೋಗದಲ್ಲಿ ಬಡ್ತಿ ಮತ್ತೆ ಪ್ರಮೋಷನ್ ಎಲ್ಲವೂ ಕೂಡ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕುಜನಿಂದ ನಿಮಗೆ ವಿದೇಶ ಪ್ರಯಾಣದ ಯೋಗ ಅನ್ನೋದು ಇರುತ್ತೆ. ಕುಜಗ್ರಹ ಹೇಳ್ತಿದ್ದಾರೆ, ನಿಮಗೆ ವಿದೇಶ ಪ್ರಯಾಣ ಮಾಡಬೇಕು ಅಂತ ಏನಾದರೂ ಇದ್ರೆ ಖಂಡಿತವಾಗಿಯೂ ಕೂಡ ವಿದೇಶ ಪ್ರಯಾಣ ಮಾಡುವಂತಹ ಯೋಗ ಇದೆ. ಅದರಲ್ಲೂ ನೀವೇನಾದರೂ ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ವಿದೇಶದಲ್ಲಿ ಉದ್ಯೋಗನ ಪಡ್ಕೋಬಹುದು. ಹಾಗೆಯೇ ಹೈಯರ್ ಸ್ಟಡಿ ಕೂಡ ಮಾಡ್ಕೊಳ್ಬಹುದು. ಇನ್ನು ಶನಿ ನಿಮ್ಮ ಜೊತೆ ಇದ್ದು ನಿಮ್ಮ ಕೆಲಸಕ್ಕೆ ಸಾಥ್ ಕೊಡ್ತಿದ್ದಾರೆ. ಶನಿ ಗ್ರಹ ನಿಮ್ಮ ಜೊತೆನೇ ಇದ್ದು ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ನಿಮ್ಮ ಕಷ್ಟಗಳನ್ನೆಲ್ಲ ಅವ್ರು ತಗೊಂಡು ನಿಮಗೆ ಸಾಥ್ ಅನ್ನೋದನ್ನ ಕೊಡ್ತಿದ್ದಾರೆ. ಸ್ವಲ್ಪ ಪ್ರಯತ್ನದಿಂದ ಹೆಚ್ಚು ಸಕ್ಸಸ್ ಅನ್ನೋದನ್ನ ನೀವು ಪಡ್ಕೊಳ್ತೀರಾ. ನೀವೇನಾದ್ರೂ ಸ್ವಲ್ಪ ಎಫರ್ಟ್ ಹಾಕಿ ನೀವು ಈ ತಿಂಗಳಲ್ಲಿ ಕೆಲಸನ ಮಾಡಿದ್ರೆ ಅದರಿಂದ ನಿಮಗೆ ವಿಪರೀತವಾದಂತಹ ಲಾಭ ಮತ್ತು ಪ್ರಮೋಷನ್ ಎಲ್ಲವನ್ನು ಕೂಡ ಪಡ್ಕೊಳ್ತೀರಾ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆ ಅನ್ನೋದು ಇದ್ದೇ ಇರುತ್ತೆ. ಇನ್ನು ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನು ಪಡ್ಕೋಬೇಕು, ಈ ರಾಶಿಯವರು ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ನೋಡೋದಾದ್ರೆ, ಕೇತುವಿನಿಂದ ಮಾತೃ, ವಿದ್ಯಾಸ್ಥಾನ, ಗೃಹಸ್ಥಾನದಲ್ಲಿ ವಿಳಂಬವಾಗುತ್ತೆ. ಕೇತು ಗ್ರಹ ಹೇಳ್ತಿದ್ದಾರೆ, ನಿಮ್ಮ ಮಾತೃ ಅಂದರೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ನಾನು ತೊಂದರೆ ಕೊಡ್ತೀನಿ. ಹಾಗೆಯೇ ಈ ವೃಷಭ ರಾಶಿಯ ವಿದ್ಯಾರ್ಥಿಗಳು ಯಾರ್ಯಾರಿದ್ದೀರೋ ಅವ್ರ ವಿದ್ಯಾಭ್ಯಾಸದಲ್ಲೂ ಕೂಡ ತೊಂದರೆ ಇರುತ್ತೆ. ಇನ್ನು ಗೃಹಸ್ಥಾನದಲ್ಲಿ ವಿಳಂಬವಾಗುತ್ತೆ. ನೀವೇನಾದರೂ ಮನೆ ಕಟ್ಟಬೇಕು ಅಂತ ಏನಾದರೂ ಅನ್ಕೋತಿದ್ರೆ ಖಂಡಿತವಾಗಿಯೂ ಕೂಡ ಈ ಟೈಮಲ್ಲಿ ಮನೆ ಕಟ್ಟಕ್ಕೆ ಹೋಗಬೇಡಿ. ಇನ್ನು ಗೃಹ ನಿರ್ಮಾಣ, ವಾಹನಕ್ಕೆ ಸಾಲನ ಮಾಡ್ಕೊಳ್ತೀರಾ, ಹುಷಾರಾಗಿರಿ. ನಿಮ್ಮ ಗೃಹಸ್ಥಾನದಲ್ಲೇ ಕೇತು ಇರೋದ್ರಿಂದ ಅದರಲ್ಲಿ ನಿಮಗೆ ವಿಳಂಬನ ತರ್ತಿರೋದ್ರಿಂದ ನೀವೇನಾದರೂ ಮನೆ ಕಟ್ಟಬೇಕು, ಸೈಟ್ ತಗೋಬೇಕು ಅಥವಾ ವಾಹನನ ಖರೀದಿ ಮಾಡಬೇಕು ಅಂತ ಏನಾದರೂ ಅನ್ಕೋತಿದ್ರೆ ಇದರಲ್ಲಿ ಸಾಲಗಳು ಕೂಡ ಆಗೋಗುತ್ತೆ. ಜೊತೆಗೆ ನಿಮಗೆ ಸಾಕಷ್ಟು ರೀತಿಯಾದಂತಹ ವಿಳಂಬಗಳು, ವಿಘ್ನಗಳು ಕೂಡ ಎದುರಾಗುತ್ತೆ. ಇನ್ನು ರಾಹುವಿನಿಂದ ಇನ್ಕ್ರಿಮೆಂಟ್ ಸಿಗದೇ ಇರಬಹುದು. ರಾಹು ಹೇಳ್ತಿದ್ದಾರೆ, ನೀವು ಮಾಡುವಂತಹ
ಕೆಲಸಗಳಲ್ಲಿ ಏನಾದರೂ ಒಂದು ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದರಲ್ಲಿ ನಿಮಗೆ ಇನ್ಕ್ರಿಮೆಂಟ್ ಸಿಗಲ್ಲ, ನೀವು ಅದರಲ್ಲಿ ಎತ್ತರದ ಮಟ್ಟಕ್ಕೆ ಸಾಗೋಕ್ಕಾಗಲ್ಲ ಅಂತ ರಾಹು ಹೇಳ್ತಿದ್ದಾರೆ. ಜೊತೆಗೆ ನಿಮ್ಮ ಮಾತೃ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ನಷ್ಟಗಳನ್ನ ಕಷ್ಟಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ. ನಿಮ್ಮ ಮಾತೃ ಬಗ್ಗೆ ಅಂದರೆ ನಿಮ್ಮ ತಾಯಿಯ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ನೀವು ಗಮನ ವಹಿಸಿ. ಇನ್ನು ಈ ವೃಷಭ ರಾಶಿಯವರು ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರೋ ಅಂತಹ ವಿದ್ಯಾರ್ಥಿಗಳು ಅವರ ವಿದ್ಯಾಭ್ಯಾಸದ ಕಡೆಗೂ ಕೂಡ ಹೆಚ್ಚಿನ ನಿಗಾ ವಹಿಸಬೇಕಾಗತ್ತೆ. ರಾಶಿಯವರು ಯಾರ್ಯಾರಿದ್ದೀರೋ ಅಂಥವರಿಗೆ ನೀವು ಮಾಡುವಂತಹ ಕೆಲಸಗಳಿಗೆ ಎನ್ಕರೇಜ್ಮೆಂಟ್ ಅನ್ನೋದು ಸಿಗೋದಿಲ್ಲ. ಯಾರೂ ಕೂಡ ನಿಮಗೆ ಸಾಥ್ ಕೊಡೋದಿಲ್ಲ. ಎಲ್ಲರೂ ಕೂಡ ನೀವು ಹಾಳಾಗ್ಲಿ ಅನ್ನೋ ಥರನೇ ಯೋಚನೆ ಮಾಡ್ತಿರ್ತಾರೆ. ಇನ್ನು ಪ್ರಮೋಷನ್ ಡಿಲೇಗಳಾಗಬಹುದು ನಿಮ್ಮ ಕೆಲಸಗಳಲ್ಲಿ. ಹಾಗೇನೆ ನೀವೇನಾದರೂ ಪ್ರಮೋಷನ್ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಅದರಲ್ಲೂ ಕೂಡ ಡಿಲೇ ಆಗುತ್ತೆ. ಹಾಗೇನೆ ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡಬೇಕಾಗಿರುತ್ತೆ. ಭೂಮಿ ಖರೀದಿಸುವಾಗ ಬಹಳಾನೇ ಎಚ್ಚರಿಕೆಯಿಂದ ನೀವು ಕಾರ್ಯನ ವಹಿಸಬೇಕಾಗತ್ತೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಟೈಮಲ್ಲಿ ಹೊಸ ಭೂಮಿ, ಹೊಸ ಮನೆ ಇದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗಬೇಡಿ. ಇದನ್ನ ಮುಂದೂಡಿದ್ರೆ ಉತ್ತಮ. ಇಲ್ಲ ಅಂದರೆ ಭೂಮಿಯಲ್ಲಿ ನಿಮಗೆ ಲಾಸ್ ಆಗುತ್ತೆ. ಹಾಗೆಯೇ ಭೂಮಿ ಖರೀದಿಸಬೇಕಾದ್ರೆ ತುಂಬ ಸಾವಿರ ಸಲ ಯೋಚನೆ ಮಾಡಿ ಖರೀದಿ ಮಾಡಿ. ಇನ್ನು ರಿಯಲ್ ಎಸ್ಟೇಟ್ ಕೆಲಸ ಯಾರ್ಯಾರು ಮಾಡ್ತಿದ್ದೀರೋ ಅವರಿಗೆ ವಿಳಂಬವಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಆತುರತೆ ಬೇಡ. ಯಾರ್ಯಾರು ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರೋ, ಒಂದು ಸೈಟ್ ತಗೊಳ್ಳೋದು, ಕೊಂಡು ಮಾರೋದು, ಈ ರೀತಿಯಾಗಿ ಏನೇ ಒಂದು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಕೆಲಸ ಮಾಡ್ತೀರಿ ಅಂಥವರಿಗೆ ಅವರ ಕೆಲಸಗಳಲ್ಲಿ ಲಾಸ್ ಆಗ್ಬೋದು. ಜೊತೆಗೆ ಆತುರವಾಗಿ ಯಾವುದೇ ನಿರ್ಧಾರನ ಈ ರಾಶಿಯವರು ತಗೊಳ್ಳೋಕೆ ಹೋಗಬೇಡಿ. ಆತುರವಾಗಿ ನಿರ್ಧಾರ ಮಾಡಿದ್ರಿ ಅಂದರೆ ಖಂಡಿತವಾಗಿಯೂ ಕೂಡ ಏನಾದರೂ ಒಂದನ್ನು ಕಳ್ಕೊತೀರಾ ಅಂತಾನೆ ಅರ್ಥ. ಇನ್ನು ವ್ಯಾಪಾರದಲ್ಲಿ ಏರುಪೇರುಗಳಾಗುತ್ತೆ. ನೀವು ಏನೇ ಒಂದು ವ್ಯಾಪಾರ ವ್ಯವಹಾರ ಮಾಡ್ತೀರಿ ಅದರಲ್ಲಿ ಸಾಕಷ್ಟು ರೀತಿಯಾದಂತಹ ಏರುಪೇರುಗಳಾಗುತ್ತೆ. ಮದುವೆಗೂ ಕೂಡ ವಿಳಂಬ. ಮದುವೆಗೂ ಕೂಡ ಇದು ಒಳ್ಳೆಯ ದಿವಸವಲ್ಲ, ಹಾಗೆಯೇ ಒಳ್ಳೆ ಮಾಸವಲ್ಲ. ಮದುವೆಯಲ್ಲೂ ಕೂಡ ಈ ರಾಶಿಯವರು ವಿಳಂಬನ ನೋಡ್ಬೋದು. ಇನ್ನು ದಾಂಪತ್ಯದಲ್ಲಿ ಬಹಳನೇ ಸಮಸ್ಯೆ ಇರುತ್ತೆ, ಎಚ್ಚರದಿಂದಿರಿ. ಜಗಳಗಳು, ಗಂಡ ಹೆಂಡತಿ ನಡುವೆ ಜಗಳಗಳು ಆಗೋದು, ಹಾಗೇನೆ ಅವ್ರ ಮಾತು ನೀವು ಕೇಳದೆ ಇರೋದು, ನೀವು ಮಾತು ಅವ್ರು ಕೇಳದೆ ಇರೋದು, ಮನಸ್ತಾಪಗಳು ಮಾಡ್ಕೊಳ್ಳೋದು, ಮನೆಯಲ್ಲಿ ಅಶಾಂತಿ ಬರೋದು, ಈ ರೀತಿಯೆಲ್ಲ ಆಗುತ್ತೆ. ಹಾಗಾಗಿ ಈ ರಾಶಿಯವರು ತುಂಬ ಅಂದರೆ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಪರಿಹಾರಗಳನ್ನ ಏನೇನು ಮಾಡಬೇಕು ಅಂತ ನೋಡೋದಾದರೆ, ದಾಂಪತ್ಯದಲ್ಲಿ ಸುಖ ಜೀವನ ಬೇಕು ಅಂದರೆ ಅರ್ಧನಾರೀಶ್ವರನ ಸ್ತೋತ್ರನ ಪಠಿಸ್ಕೊಳ್ಳಿ. ಕೇತುವಿನ ಶಾಂತಿಗಾಗಿ ಗಣೇಶನ ಆರಾಧನೆ ಮಾಡಿ. ರಾಹುವಿನ ಶಾಂತಿಗಾಗಿ ಸರಸ್ವತಿಯ ಆರಾಧನೆ ಮಾಡಿ. ನೀವು ಈ 3 ಕೆಲಸನ ಮಾಡ್ಕೊಂಡು ಬಂದ್ರಿ ಅಂದರೆ ನಿಮಗಿರುವಂಥ ಅಶುಭ ಫಲಗಳೆಲ್ಲ ಕಡಿಮೆ ಆಗುತ್ತೆ, ಶುಭ ಫಲಗಳೆಲ್ಲ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಈ ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಏನೆಲ್ಲ ಇದೆ ಅಂತ. ನಿಮ್ಮದು ಕೂಡ ವೃಷಭ ರಾಶಿನ ಹಾಗಿದ್ರೆ ತಪ್ಪದೆ ಈಗಲೇ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.